ಬರ್ತಾ ಇದ್ದಾರೆ. ಮೇ 9ನೇ ತಾರೀಕಿಗೆ ಹೇಗೆ ರೆಡಿ ಆಗಿದ್ದೀರಾ? ರೆಡಿ ಎಲ್ಲ ಏನಿಲ್ಲ, ನರ್ವಸ್ ಆಗ್ತಿದೆ ಅಷ್ಟೇ. ಫಸ್ಟ್ ಟೈಮ್ ಅಲ್ವಾ, ಆಲ್ಮೋಸ್ಟ್ ಒಂದು 3 ವರ್ಷದ ಕನಸು ಇವಾಗ ನನಸಾಗ್ತದೆ. ಫಸ್ಟ್ ಆಫ್ ಆಲ್ ಬಂದಿರೋ ಶಿವರಾಜ್ ಕುಮಾರ್ ಸರ್ಗೆ, ರವಿ ಸರ್ಗೆ ತುಂಬ ಥ್ಯಾಂಕ್ಸ್ ಸರ್. ಇನ್ನು ಮೀಡಿಯಾ ಮಿತ್ರರೆಲ್ಲರಿಗೂ ಥ್ಯಾಂಕ್ಸ್. ಏನು ಮಾತಾಡಬೇಕು ಗೊತ್ತಾಗ್ತಾಯಿಲ್ಲ, ತುಂಬ ನರ್ವಸ್ ಆಗ್ತಾಯಿದೆ. ಅವ್ರಿಗೆ ನಾವು ಇಂಡಸ್ಟ್ರಿಗೆ ಬರಬೇಕು ಅಂದ್ಕೊಂಡಾಗ ಅದೊಂದು ಕನಸು, ತುಂಬ ದೊಡ್ಡ ಕನಸು. ಅಂಥದ್ರಲ್ಲಿ ಇಂಡಸ್ಟ್ರಿಗೆ ಬಂದು ನಮ್ಮ ನವರಸನ್ ಸರ್ ಅಂತರ ಒಂದು ಗುರುಗಳು ಸಿಕ್ಕಿ ಅವ್ರ ಮಾರ್ಗದರ್ಶನದಲ್ಲಿ ನಡ್ಕೊಂಡೋಗಿ ತಿರ್ಗಿ ಅವರೇ ಒಂದು ಅವಕಾಶ ಕಲ್ಪಿಸ್ಕೊಟ್ಟು ಸೊ ಇಲ್ಲಿವರೆಗೂ ಬಂದಿದ್ದೀವಿ. ಹಾಗೆ ನಮ್ಮ ಶಿವರಾಜ್ ಕುಮಾರ್ ಸರ್ ಜೊತೆ ವರ್ಕ್ ಮಾಡೋ ಅವಕಾಶನೂ ಸಿಕ್ತು ಚಂದ್ರಹಾಸಲ್ಲಿ. ಸೊ ಅದಕ್ಕಿಂತ ಭಾಗ್ಯ ಇನ್ನೇನಿಲ್ಲ. 9ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ಎಲ್ಲರೂ ಹೇಳ್ತಿದ್ರು ನೀವು ಮೈಕ್ ಕೊಟ್ಟರೆ ಮಾತಾಡಿ ಅಂತ. ನಾವು ಸಿನಿಮಾ ಮಾಡಿರೋದು ನೀವುಗಳು ನೋಡಿ ಮಾತಾಡಲಿ ಅಂತ. ನಾವು ಮಾತಾಡೋಕ್ಕಲ್ಲ, ನೀವು ನೋಡಿ ನಮಗೆ ಮಾತಾಡಿದ್ರೆ ಅದನ್ನು ತಗೊಂಡು ನಾವು ಇನ್ನೂ ಮುಂದಕ್ಕೆ ಕೆಲಸ ಮಾಡ್ತೀವಿ ಅಷ್ಟೇ. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಕಿರಣ್ ಅವರೇ. ಕಿನಾಲ್ ರಾಜ್ ಸರ್, ಮೇ 9ನೇ ತಾರೀಕು ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ಸಂಭಾಷಣೆಯಲ್ಲಿ ನೀವು ಜೊತೆಯಾಗಿದ್ದೀರಾ, ನಿಮ್ಮ ಅನುಭವ? ಎಲ್ಲರಿಗೂ ನಮಸ್ಕಾರ. ಸೂತ್ರಧಾರಿ ಈ ಸಿನಿಮಾದಲ್ಲಿ ಸಂಭಾಷಣೆಗಾರರಾಗಿ ಕೆಲಸ ಮಾಡಿದ್ದೀನಿ. ಸಿನಿಮಾದಲ್ಲಿ ಶ್ರದ್ಧೆ ಮತ್ತು ಶ್ರಮ ಇದ್ದರೆ ಸಕ್ಸಸ್ ಕಟ್ಟಿಟ್ಟು ಬುತ್ತಿ. ಕೆಲವ್ರಿಗೆ ಅದೃಷ್ಟ ಬೇಕು, ನಾನು ಪುಣ್ಯ ಅಂದ್ಕೊಂಡಿದ್ದೀನಿ. ಯಾಕಂದರೆ ಶಿವಣ್ಣವರು ಒಂದು ದೊಡ್ಡ ಅಭಿಮಾನಿ, ಸಿನಿಮಾ ನೋಡ್ಕೊಂಡು ಬೆಳೆದವನು. ಆ್ಯಂಡ್ ರವಿ ಸರು ಶಿವಣ್ಣವ್ರ ಸಿನಿಮಾಗೆ ಅಂದರೆ ಒಂಥರ ಕಾಂಪಿಟೇಷನ್ ಇದ್ದಂಗೆ ನಮ್ಮ ಊರಲ್ಲಿ. ಆ್ಯಕ್ಚುಲಿ ಅಂದರೆ ಇವಾಗ ಈ ಥರ ಫ್ಯಾನ್ಸ್ ಥರ ವಾರ ಆ ಟೈಪ್ ಅಲ್ಲ. ಈ ನಿಮ್ಮ ಅಣ್ಣನ ಸಿನಿಮಾ ಈ ಥರ ಓದ್ತಂದ್ರೆ ಓಕೆ ಫುಲ್ ಟಿಫನ್ ನಂದು. ಅಲ್ಲಿ ಏನು ವಿಶೇಷ ಆಗಿತ್ತಂದರೆ ರವಿ ಸರ್ ಸಿನಿಮಾದಲ್ಲಿ ನಮ್ಮ ಏರಿಯಾದಲ್ಲಿ 15 ಜನ ಫ್ಯಾನ್ಸ್. ಶಿವಣ್ಣವ್ರು ನಾನು ಒಬ್ಬನೇ ಆಗಲಿ, ನಾನೇನಾದ್ರು ಸೋತ್ರ 15 ಜನಕ್ಕೆ ಟಿಫನ್ ಮಾಡಬೇಕು. ಬಟ್ ಶಿವಣ್ಣವ್ರು ಹೇಗಿದ್ರೆ ಅವರೆಲ್ಲ ಒಬ್ಬೊಬ್ರು ನಾನು ಮಾಡಬೇಕು. ಇದು ಯಾಕೆ ಹೇಳ್ತೀನಿ ಅಂದರೆ ಒಂದು ಸಿನಿಮಾ ಅವಾಗ ಏನಪ್ಪ ಅಂದರೆ ನಮ್ಮಣ್ಣ ನಿಮ್ಮಣ್ಣ ಅನ್ನೋಕ್ಕಿಂತ ಕನ್ನಡ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಅಂತ ನೋಡ್ತಿದ್ರು. ಬಟ್ ಇವಾಗ ಏನಾಗಿದೆ ಅಂದರೆ ಪ್ರತಿಯೊಬ್ಬರು ಇವತ್ತು ಎಲ್ಲ ಮೊಬೈಲ್ ಸಿಕ್ತು. ಲಾಸ್ಟ್ ನವರನ್ ಸರ್ ಹೇಳಿದರು, ಇವತ್ತು ಸಿನಿಮಾ ತಪ್ಪಿಸೋದು ಎಷ್ಟು ಕಷ್ಟ ಆಗಿದೆ ಅಂದರೆ ನೀವು ಇವಾಗ ದೊಡ್ಡ ಚಾನಲ್ ನೋಡ್ಬೋದು. ಸಾಯಂಕಾಲ ಆದರೆ ಮುಂಚೆ ನಮಗೆ ಕನಸುಗಾರ, AK-47, ಪ್ರೀತಿ ಅಂತ ಸಿನಿಮಾಗಳು ಬರ್ತಾಯಿದ್ವು. ಇವತ್ತು 6 ಗಂಟೆ ಆದರೆ ಸಾಕು, ಅದು ಪ್ರೈಮ್ ಟೈಮ್. ಅಂದರೆ ಸಾಯಂಕಾಲ ನಮ್ಮ ಹಳ್ಳಿ ಕಡೆ ನೋಡೋರು ಅಥವಾ ಎಲ್ಲ ಕಡೆಯೂ ನೋಡೋದು. ಆ್ಯಕ್ಚುಲಿ ನಮ್ಮ ಸ್ಟಾರ್ಗಳ ಸಿನಿಮಾ ಬರ್ತಾಯಿದ್ವು. ಬಟ್ ಇವತ್ತೇನಪ್ಪ ಅಂದರೆ ಡಬ್ಬಿಂಗ್ ಸಿನಿಮಾಗಳು ಬಂದಿದ್ದಾವೆ. ಬರೋದು ತಪ್ಪು ಅಂತ ಹೇಳ್ತಿಲ್ಲ, ಬಟ್ ಅದನ್ನು ಪ್ರತಿಯೊಂದು ಒಂದು ಹೊಸ ಟೀಮ್ಗೂ ಆ ಥರ ಅವಕಾಶಗಳು ಸಿಕ್ಕರೆ ಚೆನ್ನಾಗಿರುತ್ತೆ. ನಮ್ಮ ಸೂತ್ರಧಾರಿಗೆ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಇರಲಿ. ಸರ್ ಥ್ಯಾಂಕ್ ಯು, ನಮಗೊಂದು ಸಿನಿಮಾಗೆ ಆಶೀರ್ವಾದ ಮಾಡೋದು ಬಂದಿದ್ದಕ್ಕೆ. ನಮಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಡಿದಂತೆ ನವರಸನ್ ಸರ್ಗೆ ಥ್ಯಾಂಕ್ ಯು. ಆ್ಯಂಡ್ ಚಂದನ್ ಸರ್ ತುಂಬ ಚೆನ್ನಾಗಿ ನಟಿಸಿದ್ದಾರೆ. ತಬಲಾಣಿ ಸರ್ ತುಂಬ ಖುಷಿ ಕೊಡ್ತಾರೆ. ಆ್ಯಂಡ್ ಅಪೂರ್ವ ಮೇಡಮ್ ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇಡೀ ತಂಡಕ್ಕೆ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಇರಲಿ. ಹಾಗೆ ಗೆಳೆಯನಿಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್ ಕಿನ್ನಾಲ್. ನಮ್ಮ ತಂಡದ ಪರವಾಗಿ ಸ್ವಾಗತ. ಇವತ್ತಿನ ಈ ಸಂಭ್ರಮ ಇಬ್ಬರು ದಿಗ್ಗಜರು, ಸುಮನಸ್ಸುಗಳು, ಅವರು ಯಾರು ಸಿಕ್ಕಿದ್ರು ಒಳ್ಳೇದಾಗಲಿ ಅಂತಾರೆ. ಇಬ್ಬರು ಅಷ್ಟೇ ಸರ್, ರವಿ ಸಾರು, ಶಿವಣ್ಣ ಅವರಿಬ್ಬರು ಆಶೀರ್ವಾದ ನಮ್ಮ ಈ ಚಿತ್ರದ ಮೇಲೆ ಇರಲಿ. ಅದಕ್ಕೋಸ್ಕರನೇ ಅಷ್ಟು ದೂರದಿಂದ ಬಂದು ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಭಾಗ್ಯ ನಮಗೆ ಬೇರೆ ಇಲ್ಲ. ನವರಸನ್ ಸಾರು ಅವ್ರು ಯಾವ ಸಿನಿಮಾ ಮಾಡಿದ್ರು ನಮ್ಮನ್ನು ಕರೀತಾರೆ. ನಮಸ್ಕಾರ ಸರ್. ಸ್ಕ್ರಿಪ್ಟಿಂದನೇ ಕೂರಿಸ್ಕೊತಾರೆ ಸಾಮಾನ್ಯ ನವರಸನ್ ಸರ್. ಫಸ್ಟ್ ಪಿಕ್ಚರ್ನಿಂದನು ರಮೇಶ್ ಅಣ್ಣ ಬಂದಿದ್ದಾರೆ ನಮಗೆ ಆಶೀರ್ವಾದ ಮಾಡೋಕ್ಕೆ. ಗೌಡ್ರಿಗೆ ನಮಸ್ಕಾರ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಈ ಸಿನಿಮಾಗೆ ನಮ್ಮ ಕಿನಾಲ್ ಸರ್ ಅವರು ಸಂಭಾಷಣೆಗೆ ಒಂದು 4 ದಿನ ನಾವು ಅವ್ರ ಜೊತೆ ಕೂತಿದ್ವಿ. ಅವರು ದೊಡ್ಡ ಪಿಕ್ಚರ್ಗಳಿಗೆ ವರ್ಕ್ ಮಾಡ್ತಾ ಇದ್ದಾರೆ. ಈಗ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ ದೊಡ್ಡವರು. ಖುಷಿಯಾಗಿದೆ. ಬೇರೆ ಏನು ಮಾತಾಡೋದು ಬೇಡ. ನಿಮ್ಮೆಲ್ಲರ ಆಶೀರ್ವಾದ ನಮಗಿರಲಿ. 9ನೇ ತಾರೀಕು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಗೆ ಆಶೀರ್ವಾದ ಮಾಡಿ. ನಮಸ್ಕಾರ. ಥ್ಯಾಂಕ್ ಯು ಕರುಣಾಣಿ ಸರ್. ರಮೇಶ್ ಅವರೇ, ನಿಮ್ಮ ಪಾತ್ರದ ಬಗ್ಗೆ? ಎಲ್ರಿಗೂ ನಮಸ್ಕಾರ. ನನಗೆ ಈ ಫಿಲಮಲ್ಲಿ ಒಂದು ಅವಕಾಶ ಮಾಡಿಕೊಟ್ಟ ನವರಸನ್ ಸರ್ಗೆ, ಕಿರಣ್ ಸರ್ಗೆ ಧನ್ಯವಾದ ಹೇಳ್ತೀನಿ. ಹಾಗೆ ಚಂದ್ರಶೆಟ್ಟಿ ಬ್ರೋ, ನಿಮಗೂ ಧನ್ಯವಾದ ಹೇಳ್ತೀನಿ. ಒಂದು ವಿಷಯ, ನನಗೆ ಅವತ್ತಿಂದ ನನಗೆ ಎಲ್ಲೂ ಚಾನ್ಸ್ ಸಿಕ್ಕಿಲ್ಲ. ಈ ವಿಷಯ ಹೇಳಲೇಬೇಕು. ಅದು ನನ್ನ ದೇವರು ಇಲ್ಲೇ ಕೂತಿದ್ದಾರೆ, ಶಿವಣ್ಣ. ಯಾಕಂದರೆ ನನಗೆ ಯಾರೂ ಡ್ಯಾನ್ಸ್ ಮಾಸ್ಟರ್ ಇಲ್ಲ, ನಾನು ಒಬ್ಬನೇ ಬೆಳೆದಿರೋದು. ಅದನ್ನು ಯಾರ ನೋಡ್ಕೊಂಡು ನನ್ನ ಕಾಣದ ಗುರು ಅಂದರೆ ಶಿವಣ್ಣ. ಅವ್ರ ಫಿಲಮ್ ನೋಡಿ ನಾನು ಡ್ಯಾನ್ಸ್ ಮಾಡಬೇಕು ಅಂದ್ಬಿಟ್ಟು ಡ್ಯಾನ್ಸ್ ಮಾಸ್ಟ್ರಾಗಿ ಇವತ್ತಿಲ್ಲಿ ಡ್ಯಾನ್ಸ್ ಟೀಮ್ನ ಕಟ್ಕೊಂಡು ಅವರೇ ನನ್ನ ಡ್ಯಾನ್ಸ್ ಕ್ಲಾಸ್ನ ಓಪನ್ ಮಾಡಬೇಕು ಅಂತ ಅವರ ಮೈಲಾರಿ ಶೂಟಿಂಗಲ್ಲಿದ್ದರು. ಅವಾಗ ಕರ್ಕೊಂಡು ಗೋವಿಂದಣ್ಣನೆಲ್ಲ ಕೇಳಿ ರಿಕ್ವೆಸ್ಟ್ ಮಾಡಿ ಕರ್ಕೊಂಡ್ಬಂದು
ನಾನು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿದೆ. ನನಗೆ ಕಾಣದ ಗುರು ಅಂದರೆ ನನಗೆ ಅವ್ರ ಆಶೀರ್ವಾದನೇ ನನಗೆ ಅವ್ರನ್ನ ನೋಡಿ ಬೆಳ್ಕೊಂಡು ನಾನು ಡ್ಯಾನ್ಸ್ ಕಲ್ತವನು. ನಮಗೆ ಅವಾಗ 100 ರೂಪಾಯಿ ಫೀಸ್ ಕೊಟ್ಟು ಡ್ಯಾನ್ಸ್ ಕಲಿಯೋಂಥ ಸ್ಟೇಜಲ್ಲಿ ಇರಲಿಲ್ಲ ನಾನು. ಅದಕ್ಕೆ ಅವತ್ತು ನಾವು ಟಿ ವಿನಲ್ಲಿ ನೋಡಿ ಶಿವಣ್ಣ ಅವ್ರದ್ದು ಟು ವಿ ಸಾಂಗ್ ಇರ್ಬೋದು. ಒಂದು ಸತಿ ಒಂದು ಅವಕಾಶ ಸಿಕ್ತು ಬಜರಂಗಿ 2ನಲ್ಲಿ ಟು ವಿ ಸಾಂಗ್ ಶಿವಣ್ಣ ಎದುರುಗಡೆ ಮಾಡಿದೆ. ಬಟ್ ಅವತ್ತು ಮಾತಾಡ್ಸೋಕ್ಕಾಗಿಲ್ಲ. ಇವತ್ತು ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ಭಾಗ್ಯ, ನನ್ನ ಭಾಗ್ಯ ಅನ್ಕೊತೀನಿ. ಇವತ್ತು ನನ್ನ ದೇವ್ರ ಮುಂದೆ ನಾನು ಹೇಳಿದ್ದೀನಿ. ರವಿ ಸರ್ ನಿಮಗೂ ಥ್ಯಾಂಕ್ಸ್. ನಮ್ಮಂಥ ಕಲಾವಿದರ ಮೇಲೆ ನಿಮ್ಮ ಆಶೀರ್ವಾದ ಇರಬೇಕು. ಈ ಥರ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನವರಸನ್ಗೆ ಸರ್ಗೆ ಸಾವಿರ ಸಲ್ಯೂಟ್ ಹೊಡಿತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. 100 ರೂಪಾಯಿ ಆಗಿರುವಂಥ ನಟಿ, ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ. ವೆರಿ ಟ್ಯಾಲೆಂಟೆಡ್, ಬ್ಯೂಟಿಫುಲ್ ಅಪೂರ್ವ ಆನ್ ಸ್ಟೇಜ್ ಪ್ಲೀಸ್. ಅಪೂರ್ವ ಅವರು ಅದ್ವಿಕಾ ಅನ್ನುವಂತಹ ಪಾತ್ರವನ್ನ ನಮ್ಮ ಸಿನಿಮಾದಲ್ಲಿ ನಿಭಾಯಿಸ್ತಾ ಇದ್ದಾರೆ. ಚಂದನ್ ಶೆಟ್ಟಿ ಅವರಿಗೆ ಬ್ಯೂಟಿಫುಲ್ ಪೇರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಪೂರ್ವ ಅವರೇ, ಹಾರ್ಟ್ಲಿ ವೆಲ್ಕಮ್, ಕಂಗ್ರ್ಯಾಚುಲೇಷನ್ಸ್. 9ನೇ ತಾರೀಕು ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ಅಪೂರ್ವ ಅದ್ವಿಕಾ ಆಗಿರುವಂಥ ಅನುಭವ ಹೇಗಿತ್ತು? ಆ್ಯಂಡ್ ರವಿ ಸರ್ ಇದ್ದಾರೆ, ಶಿವಣ್ಣ ಸರ್ ಇದ್ದಾರೆ, ಎಲ್ಲರ ಬಗ್ಗೆ. ಎಲ್ಲರಿಗೂ ನಮಸ್ತೆ. ಮೊದಲನೇದಾಗಿ ಶಿವರಾಜ್ ಕುಮಾರ್ ಸರ್ ಹಾಗೆ ರವಿ ಸರ್ ಬಂದಿರೋದು ನಮಗೆ ಒಂದು ತುಂಬ ದೊಡ್ಡ ಎನರ್ಜಿ ಬಂದಿದೆ. ಯಾಕೆಂದರೆ ಶಿವಣ್ಣ ಸರ್ ಇದ್ದರೆ ಆ ಪಾಸಿಟಿವ್ ಇರುತ್ತೆ. ಎಷ್ಟು ಅಂದರೆ ಒಂದು ತುಂಬ ಎಲ್ಲರನ್ನೂ ಲವಲವಿಕೆಯಿಂದ ಇಟ್ಕೊಂಡಿರ್ತಾರೆ. ಸೊ ನಾವು ನಿಮ್ಮ ಸಾಂಗ್ಗಳನ್ನ ಬೆಳೆದು ನೋಡ್ಕೊಂಡು ಬಂದಿದ್ದೀವಿ ಸರ್ ಅವಾಗೆಲ್ಲ. ಸೊ ತುಂಬ ಖುಷಿ ಆಗುತ್ತೆ ನೀವು ನಮ್ಮನ್ನು ಬಂದು ಬ್ಲೆಸ್ ಮಾಡ್ತಾ ಇರೋದು. ಹಾಗೆ ರವಿ ಸರ್ ಬಗ್ಗೆ ನಾನು ಹೇಳೋದೇ ಬೇಡ. ನನ್ನ ಲಾಂಚ್ ಮಾಡಿದಂತಹ ಗುರು. ಇವತ್ತು ಇಂಡಸ್ಟ್ರಿನಲ್ಲಿ ನಾನು ಇರೋದಕ್ಕೆ ಕಾರಣ ರವಿ ಸರು. ಈಶ್ವರಿ ಪ್ರೊಡಕ್ಷನಲ್ಲಿ ಬಂದಂಥ ಹುಡುಗಿ ಅಪೂರ್ವ ಸಿನಿಮಾದಿಂದ ಲಾಂಚ್ ಆಗಿದ್ದು. ಇವತ್ತು ನಾನು ಏನಿವತ್ತು ಇಲ್ಲಿ ಹೀರೋಯಿನ್ ಆಗಿ ಆ ಒಂದು ಆಪರ್ಚುನಿಟಿ ಸಿಕ್ಕಿಲ್ಲ ಅಂದಿದ್ರೆ ಮೋಸ್ಟ್ಲಿ ಸ್ಟೇಜ್ ಮೇಲೆ ಇರ್ತಿರ್ಲಿಲ್ಲ. ಸೊ ನನ್ನ ಎಲ್ಲ ಕ್ರೆಡಿಟ್ಸು ನಾನಿವತ್ತು ಏನಿದ್ದೀನಿ ಅದೆಲ್ಲ ರವಿ ಸರ್ಗೆ ಸೇರಬೇಕು. ಥ್ಯಾಂಕ್ ಯು ಸರ್, ನೀವೆಲ್ಲ ಬಂದಿದ್ದು ನನಗೆ ತುಂಬ ಖುಷಿಯಾಗಿದೆ. ಸೊ ಸೂತ್ರಧಾರಿ ಮೇ 9ಕ್ಕೆ ರಿಲೀಸ್ ಆಗ್ತಾ ಇದೆ. ಚಂದನ್ ಶೆಟ್ಟಿ ಅವರು ಹೊಸದಾಗಿ ಲಾಂಚ್ ಆಗ್ತಾ ಇರುವಂತಹ ಸಿನಿಮಾ. ತುಂಬ ಗುಡ್ ಹಾರ್ಟೆಡ್ ಪರ್ಸನ್ ಅಂತ ಹೇಳ್ಬೋದು ಚಂದನ್ ಶೆಟ್ಟಿ. ಸೊ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯಿತು. ಅವ್ರಿಗೆ ಒಳ್ಳೇದಾಗಬೇಕು. ಯಾಕೆಂದರೆ ಲಾಂಚ್ ಆಗ್ತಿದ್ದಾರೆ ಅಂತ ಹೇಳಿದಾಗ ತುಂಬ ಜನ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಪೋರ್ಟ್ ಮಾಡ್ತಾರೆ. ಸೊ ಅದಕ್ಕೆ ಕಾರಣ ನವರಸನ್ ಸರು. ಯಾಕೆಂದರೆ ಅವರು ನಮ್ಮ ಸಿನಿಮಾ ಫಸ್ಟ್ ಡೇಯಿಂದ ಪ್ರಮೋಷನ್ ವಿಷಯದಲ್ಲಿ ಒಂದೊಂದು ಸಿನಿಮಾನ ಪ್ರಮೋಷನಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ನಾನು ನೋಡ್ತಿರೋ ಪ್ರಕಾರ ಈ ಸಿನಿಮಾ ಪ್ರಮೋಷನಲ್ಲಿ ನವರಸನ್ ಸರ್ ತುಂಬಾ ಮುಂದೆ ನಿಂತು ಮಾಡ್ತಾ ಇದ್ದಾರೆ. ಸೊ ನಮ್ಗಳಿಗೆ ಇದೇ ಬೇಕಾಗಿರೋದು. ನಾವು ಸಿನಿಮಾ ಮಾಡ್ತೀವಿ, ಸಿನಿಮಾನ ಜನಗಳಿಗೆ ತಲುಪಿಸ್ಬೇಕು. ಸೊ ಆ ಥರದ್ರಲ್ಲಿ ನೋಡಿದರೆ ನಮ್ಮ ಸಿನಿಮಾಗೆ ತುಂಬ ಒಂದು ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡಿದ್ದಾರೆ. ಸೊ ನೀವುಗಳು ಅಷ್ಟೇ, ಮೀಡಿಯಾದವರು, ನಾವೇನೇ ಮಾಡಿದರೂ ಕೂಡ ಜನಗಳಿಗೆ ತಲುಪೋ ಹಾಗೆ ಮಾಡೋದು ನೀವುಗಳು. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಂಗೆ ಭಯ ಆಗ್ತಿದೆ, ಇಬ್ಬರು ಲೆಜೆಂಡ್ ಆ್ಯಕ್ಟರ್ಸ್ ಹಿಂಗೆ ಕುತ್ಕೊಂಡಿದ್ದಾರೆ. ಸೊ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ಎಸ್ ಅಪೂರ್ವ ಅವರೇ, ನಿಮ್ಮ ಸಿನಿ ಜರ್ನಿ ಮತ್ತಷ್ಟು ಚೆನ್ನಾಗಾಗಲಿ. ಮೇ 9 ನಂತರ ನಿಮ್ಮ ಮೇಲಿರೋ ಪ್ರೀತಿ ಇನ್ನಷ್ಟು ಜಾಸ್ತಿ ಆಗಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಅಪೂರ್ವ ಅವರು, ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಸೂತ್ರಧಾರಿ ಸಿನಿಮಾದ ಟೈಟಲ್ ಟ್ರ್ಯಾಕ್ ಇತ್ತೀಚೆಗಷ್ಟೇ ರಿಲೀಸ್ ಆಯಿತು. ಒಂದು ಖಡಕ್ ಆಗಿರುವಂತಹ ಆ ಟೈಟಲ್ ಟ್ರ್ಯಾಕ್ 9ಕ್ಕೆ ರಿಲೀಸ್ ಆಗ್ತಾ ಇದೆ. ನಮ್ಮ ಇಬ್ಬರು ಸೂತ್ರಧಾರಿಗಳು ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದಾರೆ. ಎಷ್ಟು ಖುಷಿ ಆಗ್ತದೆ ನವರಸನ್ ಸರ್? ಫಸ್ಟ್ ಆಫ್ ಆಲ್ ನಾನು ಮೀಡಿಯಾ ಎಲ್ಲ ಬಂದಿರೋ ಮಾಧ್ಯಮದವರಿಗೆ ಹಾಗೂ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ರವಿ ಸರ್, ಶಿವಣ್ಣ. ಯಾಕೆಂದರೆ ಈ ಇಬ್ಬರದು ಏನು ಅಂದರೆ ನಾನು ಕಂಡಂಥ 2 ಸೂತ್ರಧಾರಿಗಳು ಇಂಡಸ್ಟ್ರಿಯಲ್ಲಿ. ಯಾಕೆಂದರೆ ಒಂದು ಪ್ರೇಮಲೋಕದ ಇಂದ ಹಿಡಿದು ಒಂದು ಸೂತ್ರಧಾರಿ ಅಂದರೆ ಆ ಲೋಕಕ್ಕೆ ಸೂತ್ರಧಾರಿ ರವಿ ಸರ್. ಆದರೆ ಓಂಕಾರ ಓಂ ಸಿನಿಮಾ ಮಾಡಿ ಓಂಕಾರ ಹಾಕಿದ್ದ ಶಿವಣ್ಣ. ಅದು ಈ ಥರ ಇಬ್ಬರು ಒಂದು ಲೆಜೆಂಡ್ಸು ಇವತ್ತು ನಮ್ಮ ಸಿನಿಮಾಗೆ. ಅದು ನಾನು ಏನು ಅಂದರೆ ಸ್ಪೆಷಲ್ ರಿಕ್ವೆಸ್ಟ್ ಮಾಡಿದೆ. ಯಾಕೆಂದರೆ ಪ್ರತಿಯೊಬ್ಬರು ನಟರಾಗ್ಬೋದು, ಒಂದು ಕಲಾವಿದರು ಯಾರೇ ಒಬ್ಬರು ಇಂಡಸ್ಟ್ರಿಗೆ ಮೊದಲನೇ ಹೆಜ್ಜೆ ಇಡುವಾಗ ಅದು ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಚಂದನ್ ಅವರು ಹೀರೋ ಆಗಿ ಮೊದಲನೇ ಸಿನಿಮಾ ಇದಾಗ್ತಾ ಇರೋದ್ರಿಂದ ಅಣ್ಣನ ಹತ್ರ ಹೇಳಿದೆ, ಶಿವಣ್ಣ ಹತ್ರ ಈ ಥರ ಇದೆ ಅಂದೆ. ಎಲ್ಲ ಖಂಡಿತ ಬರ್ತೀನಿ ಅಂದರು. ರವಿ ಸರ್ಗೂ ಅಷ್ಟೇ ಮನೆಗೆ ಹೇಳಿದ ತಕ್ಷಣ ಫಸ್ಟ್ ಸಿನಿಮಾ ಹಿಂಗಿದೆ ರವಿ ಸರ್, ಖಂಡಿತ ಬರ್ತೀನಿ ಅಂತ ಬಂದರು. ಥ್ಯಾಂಕ್ ಯು ರವಿ ಸರ್. ಯಾಕಂದರೆ ನಾನು ನಿಮ್ಮನ್ನು ಹೊಗಳೋಷ್ಟು ದೊಡ್ಡವನಲ್ಲ, ಬಟ್ ನಿಮ್ಮನ್ನು ನೋಡಿಕೊಂಡು ಬೆಳೆದಿರೋ ನಾನು. ಬಟ್ ನಿಮ್ಮ ಸಪೋರ್ಟು ಇವತ್ತು ತುಂಬ ಜಾಸ್ತಿ ಇದೆ. ಅಂದರೆ ನಮ್ಮ ಸಿನಿಮಾಗೆ ಮಾತ್ರ ಅಲ್ಲ, ನಮ್ಮ ಜರ್ನಿಯಲ್ಲಿ, ನನ್ನ ಜರ್ನಿಯಲ್ಲೂ ತುಂಬ ಸಪೋರ್ಟ್ ಇದೆ ನಿಮ್ಮದು. ಥ್ಯಾಂಕ್ ಯು ರವಿ ಸರ್. ಆಮೇಲೆ ಇವತ್ತು MMB ಆಗಿದೆ ಅಂದರೆ ಅದಕ್ಕೆ ಒಂದು ಪಾರ್ಟ್ ರವಿ ಸರ್ ಕಾರಣ. ಯಾಕಂದರೆ ನಾವು ಇಲ್ಲಿ ಮಾಡೋವಂಥ ಟೈಮಲ್ಲಿ ಈವೆಂಟ್ ಮಾಡಿಸಿದ್ರು. ಆ ಟೈಮಲ್ಲಿ ಜಾಗ ನೋಡಿ ನಾನು
ರೆಡಿ ಮಾಡಿದೆ. ಅದು ರವಿ ಸರ್ ಈ MMB ಇವತ್ತು ಎಷ್ಟು ಜನ ಉಪಯೋಗಿಸ್ಕೊತಾ ಇದ್ದಾರೆ, ಅದೆಲ್ಲದಕ್ಕೂ ಒಂದು ಏನು ಬರ್ತದೆ ಅದು ನಿಮ್ಗೆ ಸಲ್ಲಬೇಕಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ರಮೇಶ್ ರೆಡ್ಡಿ ಸರ್ ಶೇರ್ ಕೊಡ್ಬೇಕಂತ ನಮ್ಮ ರಮೇಶ್ ರೆಡ್ಡಿ ಸರ್, ಸಂಜಯ್ ಗೌಡ್ರು ಮತ್ತು ನಮ್ಮ ರಾಜೇಶ್ ಸರ್ ಎಲ್ಲ ಬಂದಿದ್ದೀರಾ. ಮೇ 9ನೇ ತಾರೀಕು, ಯಾಕಂದರೆ ಒಂದು ಹೀರೋ ಲಾಂಚ್ ಆಯ್ತು. ನಾನು ಎಲ್ಲ ಮಾಧ್ಯಮ ಮಿತ್ರರ ಹತ್ರ, ಅಭಿಮಾನಿಗಳ ಹತ್ರ, ಕನ್ನಡ ಪ್ರೇಕ್ಷಕರ ಹತ್ರ ಕೇಳ್ಕೊಳ್ಳೋದಷ್ಟೇ, ಮೊದಲನೇ ಸಿನಿಮಾ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ನಾನು ಈ ಸಿನಿಮಾಗೆ ಒಂದು 40 ಜನ, ಅಂದರೆ ನಾವು ಪಿಕ್ ಮಾಡಿಲ್ಲ, ಯಾರೋ ಒಬ್ರಿಗೆ ಹೇಳಿದ್ವಿ ಆಟೋ ಎಲ್ಲ ಟೀಮಿಂದ ಸಿನಿಮಾ ತೋರ್ಸೋಣ ಅಂತ. ಅವ್ರು ಹೇಳಿದ ಮೇಲೆ ತಿರ್ಗಾ ಕ್ಯೂಬಲ್ಲಿ ಕರೆಕ್ಷನ್ ಮಾಡಿದ್ವಿ. ಯಾಕಂದರೆ ಒಂದು ಪ್ರೇಕ್ಷಕರು ಒಂದೊಂದು ಏನಾದ್ರು ಇನ್ಪುಟ್ ಕೊಟ್ಟಾಗ ತೊಗೊಂಡು ಮಾಡೋಣ ಅಂತಲೇ ನಾವು ಕ್ಯೂಬ್ ಫೈನಲ್ ಅಪ್ಲೋಡ್ಗೆ ಮುಂಚೆ ಒಂದು ಶೋ ಹಾಕಿ ಅವ್ರದ್ದು ಸ್ವಲ್ಪ ಏನೇನು ಇನ್ಪುಟ್ ಸಿಕ್ತೋ ಅದನ್ನು ತೊಗೊಂಡು ಮಾಡಿದ್ದೀವಿ. ಒಂದು ಪ್ರಯತ್ನ ನಮ್ಮದಿದೆ, ಪ್ರತಿಫಲ ಇನ್ನು ಪ್ರೇಕ್ಷಕ ದೇವ್ರಿಗೆ ಕೊಡಬೇಕು. ಚಂದನ್ ಅವರ ಮೊದಲನೇ ಸಿನಿಮಾ, ಕಿರಣ್ ಕುಮಾರ್ ಅಷ್ಟೇ ಮೊದಲನೇ ನಿರ್ದೇಶನ, ಒಂದಿಬ್ಬರು ಡೆಬ್ಯೂ ಒಳ್ಳೇದಾಗಲಿ ಕನ್ನಡದ ಜನತೆಗೆ ಅಂತ ಕೇಳ್ಕೊಳ್ಳೋದಷ್ಟೇ. ನಿಮ್ಮ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಇರಲಿ. ಒಂದು ಸಿನಿಮಾ ಚೆನ್ನಾಗಿದ್ದರೆ ಎಲ್ಲರಿಗೂ ನೀವು ಪ್ರಮೋಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನವರಸನ್ ಸರ್. ಚಂದನ್ ಶೆಟ್ಟಿ ಅವರೇ, ಸೂತ್ರಧಾರಿಯಾಗಿ ದೊಡ್ಡ ಪರದೆಯ ಮೇಲೆ ನಾಯಕ ನಟನಾಗಿ ಬರ್ತಾ ಇದ್ದೀರ. ಒಂದು ದೊಡ್ಡ ಜವಾಬ್ದಾರಿಯ ಜೊತೆಗೊಂದು ಹೆಮ್ಮೆಯ ಕ್ಷಣ. ನಿಮ್ಮ ಫ್ಯಾಮಿಲಿ ಇದೆ, ಜೊತೆಗೆ ರವಿ ಸರ್ ಇದ್ದಾರೆ, ಶಿವಣ್ಣ ಇದ್ದಾರೆ. ಹೇಗೆ ಅನ್ನಿಸ್ತಾ ಇದೆ? ಆ್ಯಕ್ಚುಲಿ ಯಾವತ್ತೂ ಇಷ್ಟು ನರ್ವಸ್ ಆಗಿರಲಿಲ್ಲ. ನಾನು ಸ್ಟೇಜ್ ಮೇಲೆ ಮಾತಾಡ್ಬೇಕಾದ್ರೆ ಎದೆ ಡವ ಅಂತ ಹೊಡ್ಕೊಳ್ತಾ ಇದೆ. ಫಸ್ಟ್ ಆಫ್ ಆಲ್ ಶಿವಣ್ಣ ಮತ್ತು ರವಿ ಸರ್ಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ನನ್ನ ಲೈಫಲ್ಲೇ ನಾನು ಅಂದ್ಕೊಂಡಿರಲಿಲ್ಲ ನನ್ನ ಒಂದು ಮೊದಲನೇ ಸಿನಿಮಾ ಇವೆಂಟಿಗೆ ನೀವುಗಳು ಗೆಸ್ಟ್ ಆಗಿ ಬರ್ತೀರಂತ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ನವರಸನ್ ಅವರು. ಇವರ ಒಂದು ಎಫರ್ಟ್ಸಿಂದ ಇವತ್ತು ಇಷ್ಟೆಲ್ಲ ಸಾಧ್ಯ ಆಗಿದೆ. ತುಂಬ ಥ್ಯಾಂಕ್ಸ್ ಇಬ್ರಿಗೂ. ನಾನು ನಮ್ಮೂರಲ್ಲಿ ಸಕಲೇಶ್ಪುರದಲ್ಲಿ ಕೂತ್ಕೊಂಡು ಹಿಂದೆ ಹೇಳಿದೆ, ಇದೇ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ. ನಮ್ಮ ತಂದೆಯವರು ಹೇಳ್ತಾ ಇದ್ರು, ನೀನು ಸಿನಿಮಾದಲ್ಲಿ ಹೀರೋ ಆಗುವಂತ. ನಮ್ಮ ಅಂಗಡಿಲಿ ಚಿಕ್ಕದೊಂದು ಅಂಗಡಿ ಇತ್ತು ಸರ್, 15x15 ಸ್ಟೇಷ್ನರಿ ಶಾಪಲ್ಲಿ. ಸೊ ಅದನ್ನ ನಂಬಿರಲಿಲ್ಲ ನನ್ನ ತಂದೆಯವರು ಹೇಳಿದ ಮಾತು. ಸೊ ಇವತ್ತು ಅದು ನಿಜ ಆಗಿದೆ ಸರ್. ನಮ್ಮ ಇಡೀ ನಮ್ಮ ಸಮಸ್ತ ಕುಟುಂಬ ನಿಮಗೆ ತುಂಬ ಚಿರಋಣಿ ಆಗಿರ್ತೀವಿ ಈ ಒಂದು ಇವೆಂಟಿಗೆ ನೀವು ಬಂದಿದ್ದಕ್ಕೆ. ಆ್ಯಂಡ್ ನೀವಿಬ್ಬರು ದ ಗ್ರೇಟ್ ಪಿಲ್ಲರ್ಸ್ ಆಫ್ ಕನ್ನಡ ಸಿನಿಮಾ ಇಂಡಸ್ಟ್ರಿ. ಸೊ ನೀವಿಬ್ಬರು ಹಾಕ್ಕೊಟ್ಟಿರೋ ಹಾದಿಲ್ಲಿ ಪ್ರತಿಯೊಬ್ಬ ಆ್ಯಕ್ಟರ್ ಹೋದರೆ ಸಾಕು, ಬೇರೆ ಏನು ಹೊಸದಾಗಿ ಏನು ಮಾಡಬೇಕಾಗಿಲ್ಲ. ಎಷ್ಟೇ ಜನ ಆ್ಯಕ್ಟರ್ಸ್ಗಳು ಬರ್ಬೋದು, ಹೊಸ ಹೀರೋಗಳು ಬರ್ಬೋದು, ಬಟ್ ನೀವು ಪಟ್ಟಿರುವಂಥ ಶ್ರಮ, ನೀವು ಕನ್ನಡ ಇಂಡಸ್ಟ್ರಿ ಕೊಟ್ಟಿರುವಂಥ ಒಂದು ಕೊಡುಗೆ ಇನ್ನು ಎಷ್ಟೇ ಹೀರೋಗಳು ಬಂದರೂ ಯಾರೂ ಕೊಡೋಕ್ಕಾಗೋದಿಲ್ಲ ಸರ್. ಅದು ಯು ಆರ್ ದಿ ಗ್ರೇಟ್ ಲೆಜೆಂಡ್ಸ್ ಆಫ್ ಸಿನಿಮಾ ಇಂಡಸ್ಟ್ರಿ. ಸೊ ನೀವು ಹಾಕ್ಕೊಟ್ಟಿರೋ ಹಾದಿಲಿ ನಾನು ಹೋಗ್ತೀನಿ ಸರ್. ನಾನು ಇವತ್ತವರೆಗೂ ಅದನ್ನೇ ನಂಬ್ಕೊಂಡು ಬಂದಿದ್ದೀನಿ. ಆ್ಯಂಡ್ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮೇ 9ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ನಿಮ್ಮ ಮನೆ ಮಗ ಚಂದನ್ ಶೆಟ್ಟಿ ಸಿನಿಮಾದಲ್ಲಿ ನಾಯಕ ನಟ ಆಗಿ ಅಭಿನಯಿಸಿದ್ದಾನೆ. ದಯವಿಟ್ಟು ಬಂದು ನಮ್ಮ ಎಂಟೈರ್ ಚಿತ್ರತಂಡಕ್ಕೆ ಸಪೋರ್ಟ್ ಮಾಡಿ, ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದೀಗ ನೀವಿಬ್ರು ನಮ್ಮ ಇಬ್ಬರು ಮುಖ್ಯ ಅತಿಥಿಗಳನ್ನ ಕರ್ಕೊಂಡ್ಬರ್ಬೇಕು. ನಮ್ಮ ಚಂದನವನದ 2 ಆಧಾರ ಸ್ತಂಭಗಳು. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ಕನಸುಗಾರ, ಕ್ರೇಜಿ ಸ್ಟಾರ್ ಡಾಕ್ಟರ್ ರವಿಚಂದ್ರನ್ ಸರ್, ಅದೇ ರೀತಿಯಾಗಿ ಕರುನಾಡ ಚಕ್ರವರ್ತಿ, ಹ್ಯಾಟ್ರಿಕ್ ಹೀರೋ ನಮ್ಮೆಲ್ಲರ ಪ್ರೀತಿಯ ಶಿವಣ್ಣ ಅವರಿಗೆ ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ನೀವೆಲ್ಲರೂ ವೇದಿಕೆಗೆ ಬರಮಾಡ್ಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಮತ್ತೊಮ್ಮೆ ಸೂತ್ರಧಾರಿ ಚಿತ್ರತಂಡದ ಪರವಾಗಿ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ. ರವಿ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಚಂದನ್ ಶೆಟ್ಟಿ ಅವರು ಮೊಟ್ಟ ಮೊದಲ ಬಾರಿಗೆ ನಾಯಕನಾಗಿ ಕಾಣಿಸ್ಕೊತಾ ಇದ್ದಾರೆ. ನಿಮ್ಮ ಬೆಸ್ಟ್ ವಿಶಸ್ ರವಿ ಸರ್. ಎಲ್ರಿಗೂ ನಮಸ್ಕಾರ. ಅದೇನೋ ಮಾತಾಡಿದ್ರೆ ತಲೆಲ್ಲ ತೂತ ಮಾಡ್ಬಿಡ್ತೀನಿ ಅಂತ ಬೇರೆ ಹೇಳಿದ್ಯಾ? ನಾ ಮಾತಾಡ್ಬೋದಾ? ಅವ್ರು ಬೇರೆ ಡೈರೆಕ್ಟರ್ ಬೇರೆ ಹೇಳಿದ್ರು, ನಾನು ಮೈಕ್ ಮುಂದೆ ಮಾತಾಡ್ದಿಲ್ಲ, ಸಿನಿಮಾ ನೋಡ್ಮೇಲೆ ನೀವು ಮಾತಾಡಿ ಅಂತ. ನಾವೇನೋ ನೋಡಿಲ್ಲ, ಏನು ಮಾತಾಡೋದು ಗೊತ್ತಿಲ್ಲ. ನಾವೇನು ಮಾತಾಡ್ಬೇಕಪ್ಪ ಈಗ? ಟ್ರೈಲರ್ ನೋಡಿ ಮಾತಾಡ್ಬೇಕು. ಒಟ್ಟಿನಲ್ಲಿ ಇವತ್ತು ಶಿವಣ್ಣ ಬಂದಿದ್ದು ಖುಷಿ ನನಗೆ, ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಾನು. ಮೋಸ್ಟ್ಲಿ ಅವರು ನನಗೆ ಶಿವಣ್ಣ ಬಂದಿರೋದು ಹೇಳಿಲ್ಲ, ಶಿವಣ್ಣಗೆ ನಾನು ಬರೋದು ಹೇಳಿಲ್ಲ ಅವರು. ಸೊ ಸರ್ಪ್ರೈಸು ಸಸ್ಪೆನ್ಸ್ ಅಲ್ಲೇ ಇಟ್ಟಿದ್ದೀರ ನೀವು. ಇಲ್ಲಿ ಬಂದಮೇಲೆ ಹಿಂದೆ ಕರ್ಕೊಂಡು ಹೋದಾಗಲೇ ಗೊತ್ತಾಯ್ತು ಇವ್ರು ಏನೋ ಮಾಡಿದ್ದಾರೆ ಇವರು ಅಂತ. ಯೂಶಲಾಗಿ ಶಿವಣ್ಣ ಇದ್ರೆ ನಾನು ಬರಲ್ಲ, ನಾನಿದ್ರೆ ಶಿವಣ್ಣ ಬರಲ್ಲ, ಅವನಿದ್ರೆ ನಾನಿದ್ದಂಗೆ, ಇದ್ದಿದ್ರೆ ನಾನಿದ್ದಂಗೆ ಅಂತ ನಾವಿಬ್ರು ಹಂಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಬ್ಬರು ಪರವಾಗಿ ಒಬ್ರು ಮಾತಾಡಿದ್ರೆ ಮುಗ್ದೋಯ್ತು ಅಂದ್ಕೊಂಡ್ರು ನಾವು. ಆ ಸ್ನೇಹನ ಇವತ್ತುವರೆಗೂ 2 ಸ್ಟಾರ್ಗಳು ಇವತ್ತರೆಗೂ 6 ಮಾಡದೆ ಬಂದಿರೋದು ನಾವು. ಯುದ್ಧ ಮಾಡದೆ
ಬರೀ ಸಿನಿಮಾ ಅಷ್ಟೇ, ಸಿನಿಮಾ ಕನ್ಸ್ಕೊಂಡಿದ್ದೀವಿ. ನಿನ್ನ ಸಿನಿಮಾ ಚೆನ್ನಾಗಲಿ, 2 ಸಿನಿಮಾ ಒಟ್ಟು ಬಂದರೂ ಕೂಡ ನಿನ್ನ ಸಿನಿಮಾ ಚೆನ್ನಾಗಲ್ಲ ನನ್ನ ಖುಷಿ, ನನ್ನ ಈ ಥರ ಬೆಳ್ಕೊಂಬ ಅಂತಾರೆ. ನಾವು 2 ಫ್ಯಾಮಿಲಿ, ನಾವಿಬ್ಬರು ಸ್ನೇಹ ಇವತ್ತರೆಗೂ ಹಾಗೆ ಉಳಿಸ್ಕೊಂಬಂದಿದ್ದೀವಿ. ಅದು ದೇವ್ರ ಇಚ್ಛೆ. ಅದು ಶಿವ ಅಂತ ಹೆಸರು ಇಟ್ಕೊಂಡು ನನಗೆ ಶಿವ ಅಂದರೆ ಪ್ರೀತಿ ಬೇರೆ, ಅಭಿಮಾನ ಬೇರೆ. ಇನ್ನು ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ ನಿನಗೇನಪ್ಪ ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದನೇ ಇದೆ ಅಲ್ವಾ, ಅವ್ರು ಪಟ್ಟರು ಆಸೆಗೆ ನೀನು ಇಲ್ಲಿ ಬಂದಿದ್ದೆ, ಅದಕ್ಕಿಂತ ಇನ್ನು ದೊಡ್ಡ ಆಶೀರ್ವಾದ ನಾವೇನು ಮಾಡೋಕ್ಕಾಗುತ್ತೆ ಅಲ್ವಾ. ನೀವು ತುಂಬ ಆಸೆ ಪಟ್ಟಿದ್ದೀರಾ, ಇವನ್ನ ನೋಡಿ ಬೆಳೆಸಿದ್ದೀರಾ. ಇವನ ಮುಖದಲ್ಲಿ ನೋಡಿ ಯಾವಾಗ ನಗುನಿರುತ್ತೆ, ಒಂದು ಆತಂಕ ಟೆನ್ಷನ್ ಏನೂ ಇರಲ್ಲ. ಯಾವಾಗ ಹಿಂಗೆ ಅದನ್ನು 5 ವರ್ಷದಿಂದ ಇವನು ನೋಡ್ತೇನೆ. ಇವನು ನೋಡಿದ್ರೆ ಒಳ್ಳೆ ಮುಗ್ಧತೆ ಥರ ಏನೋ ಕಳ್ಕೊಂಡ್ರ ಅಂತಾನೆ ಕಾಣಿಸ್ತಾನೆ, ಬಟ್ ಹಂಗೆ ಅನ್ಸೋದಿಲ್ಲ. ಯಾವಾಗ ರಿದಮೆಟಿಕ್ ಆಗಿರ್ತಾನೆ. ಇಲ್ಲ ಅಂದ್ರೆ ನಾವು ಏನೋ ಹಿಂಗೆ ಏನೋ ಮಾಡ್ಬಿಡ್ರಪ್ಪ ನಮ್ಗೆ ಅಂತ ಕೂತಿಲ್ಲ ಅಲ್ವಾ. ಒಬ್ಬ ಶಿವಣ್ಣನ ಪರ ನಾನೇ ಒಟ್ಟಿನಲ್ಲಿ ನನಗೆ ಸಿನಿಮಾ ಟ್ರೆಂಡಿಂಗ್ ಆಗಬೇಕು ಅಂತ, ನೀನು ಯೂಟ್ಯೂಬಲ್ಲಿ ಜಾಸ್ತಿ ಪಾಪ್ಯುಲರ್, ನೀನು ಅದಕ್ಕೆ ಸಾಂಗ್ ಟ್ರೆಂಡಿಂಗ್ ಆಗಬೇಕು ಅಂತ ಮಾಡ್ಕೊಂಡು ಬರ್ತೀರ ನೀವು ಯೂಶಲ್ ಆಗಿ. ಇನ್ಸ್ಟಾಗ್ರಾಮು ವಾಟ್ಸಪ್ ಎಲ್ಲ ನಮಗೆ ಅಷ್ಟೇ ದುಡ್ಡು ಬರಲ್ಲ ಅದು. ಸೊ ನೀವು ಮಾಡಬೇಕಾಗಿರೋದೆಲ್ಲ ಇವಾಗ ಸಿನಿಮಾ ಹಿಟ್ಟಾಗಿ ಏನು ಮಾಡಬೇಕು ಅದು ಮಾಡ್ಬೇಕು. ಇವಾಗ ಅದು ಬೇಕಾಗಿರೋದು ಅಲ್ವಾ. ಎವ್ರಿಬಡಿ ಈಸ್ ಗಾನ್ ಟು ಇನ್ಸ್ಟಾಗ್ರಾಮ್, ವಾಟ್ಸಪ್. ಅದಕ್ಕೇನು ಕೊಡಬೇಕು, ವಾಟ್ಸಪ್ಪಲ್ಲಿ 4 ಸರಿ ನಮಗೆ ಒಂದು ಮೆಸೇಜ್ ಬರ್ತಾ ಇರುತ್ತೆ. ನಾವು ಬಂದರೂ ಸಿನಿಮಾಗೆ ದುಡ್ಡು ಕೊಟ್ಟು ನೋಡೋರಲ್ಲ, ನಾವು ಓಸಿ ಬಂದು ನೋಡೋರು. ಹಾಗೆ 4-5ನೇ ಸರಿ ಬಂದು ಇವ್ರಿಗೇನು ಬೇರೆ ಕೆಲಸ ಎಲ್ಲ ಕಳಿಸ್ತಾನೆ ಇದೆ ಅಂತ ನಾವೇ ಮಾಡ್ಬಿಡ್ತೀವಿ ನಾವು. ಈ ಥರ ಆಗ್ಬಿಡ್ತಾರೆ ಅಂದರೆ ಚಲ್ತಾ ಇರ್ತಾರೆ. ಸೊ ಮೋರ್ ದೆನ್ ದಟ್, ಹೌ ಟು ಬ್ರಿಂಗ್ ದ ಆಡಿಯನ್ಸ್ ಇನ್ ಟು ದ ಥಿಯೇಟರ್. ಸಿನಿಮಾ ಹೇಗೆ ಮಾಡಬೇಕು, ಸಿನಿಮಾನ ಹೇಗೆ ಮಾಡಬೇಕು ಅನ್ನೋ ಪ್ರಯತ್ನ ಪಟ್ಟರೆ ನಿಮ್ಗೆ ಅದು ಟ್ರೆಂಡಿಂಗ್ ಆಗೋದು, ಅದು ಸಿನಿಮಾ ಗೆಲ್ಲಬೇಕು ಅನ್ನೋದು ಉದ್ದೇಶ ನಮ್ಗೆ ಎಲ್ಲರಿಗೂ ಬೇಕಾಗಿದೆ. ಇವಾಗಂತೂ ಅದು ತುಂಬ ಮುಖ್ಯ. ಅದು ಎರಡನೇದು, ಸಿನಿಮಾ ಏನಕ್ಕೆ ನಮಗೆ ಸೆಳೆಯುತ್ತೆ, ಅಲ್ಲಿ ಸಿನಿಮಾ ಎಲ್ಲಿ ಸೆಳೆಯುತ್ತೆ ನಮಗೆ. ಒಂದು ಟ್ರೈಲರ್ ಹಾಕ್ತೀವಿ, ಜನ ಕರಿತೀವಿ, ಒಂದು ಶೋ. ಈ ಸಿನಿಮಾ ಬಂದ ತಕ್ಷಣ ಒಬ್ಬ ಬರೀ ನಮ್ಮನ್ನು ಕರೆಸಿ ಮಾತಾಡ್ಸ್ಬಿಟ್ಟು ಹೋಗೋದಲ್ಲದೆ, ಅದ್ರ ಸ್ಟೇಜ್ ಮೇಲೆ ಇರೋ ಅಷ್ಟು ಒಂದು ಚಿಕ್ಕ ಸ್ಟೇಜ್ ಆದರೂ ಕೂಡ 2 ಡ್ಯಾನ್ಸ್ ಅರೇಂಜ್ ಮಾಡಿ ಅದಕ್ಕೊಂದು ಮಾಡಿ ಒಬ್ಬ ಪ್ರೊಡ್ಯೂಸರ್ ಇಂಟ್ರೆಸ್ಟ್ ತೋರಿಸೋದು. ನನ್ನ ಸಿನಿಮಾ ನಾನು ಹೆಂಗೆ ಮಾಡಿದ್ದೀನಿ ಅದಕ್ಕೊಂದು ಕುತೂಹಲ, ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದಿದೆಯಲ್ಲ, ಅದು ತುಂಬ ಮುಖ್ಯ. ಅದು ಟ್ರೈಲರ್ ನೋಡಿದ ತಕ್ಷಣ ಅನಿಸುತ್ತೆ ಏನೋ ಇದೆ ಅಂತ, ಏನು ಅನ್ನೋದು ಗೊತ್ತಿಲ್ಲ. ಬಟ್ ಒಂದಂತೂ ನೀವೆಲ್ಲ ಟ್ರೈಲರ್ ರಿಲೀಸ್ ಹೇಳ್ಬಿಟ್ಟಿದ್ದೀರಾ ನೀವು ಅನ್ಸುತ್ತೆ, ಅವ್ರವರೇ ಸಾಯ್ತಾರೆ ಅಂತ. ಅದೇ ಆಗ್ತಿರೋದು ಇಂಡಸ್ಟ್ರಿಯಲ್ಲಿ ಈಗ. ನೀವು ಅದನ್ನು ಸಿನಿಮಾ ಮಾಡಿ ಹೇಳ್ತಾ ಇದ್ದೀರಾ ನೀವು ಅಲ್ವಾ, ಅದೇ ಮಾಡಿದ್ದೀರಾ ನೀವು ಸಿನಿಮಾದಲ್ಲಿ ಅನಿಸುತ್ತೆ. ಸೊ ಒಂದು, ಆಮೇಲೆ ನಮ್ಮ ಹುಡುಗಿ ಅಪೂರ್ವ ಇದ್ದಾರೆ, ಒಳ್ಳೇದಾಗಲಿ ನಿಮಗೆ. ನೆನಪಿದೆಯಲ್ಲ ನಾನು ಯಾವಾಗ ಲಾಸ್ಟ್ ನೋಡಿದ್ದು ನಿಮ್ಮನ್ನ, ಇದೇ ಸ್ಟೇಜ್ ಲಾಸ್ಟ್ ನೋಡಿದ್ದು ನಿಮ್ಮನ್ನು. ಅದಾದ್ಮೇಲೆ ಇವತ್ತೇ ನೋಡ್ತಿರೋದಲ್ಲ, ನೆನಪಿಸ್ಕೊಳ್ಳಿ ಒಂದ್ಸರಿ. ಇನ್ನೇನು ಇಲ್ಲ ಅಂತ ಹಾಕ್ಬಿಟ್ಟು ಸಡನ್ ಆಗಿ. ಸರಿ, ನೀನು ಸ್ವಲ್ಪ ಮಾತಾಡ್ತೀಯ? ಆಯ್ತು, ಇನ್ನೇನಿಲ್ಲ. ನಾನೇ ನೀವೇನು ಕುಡಿಯೋದೇ ಬೇಕಾಗಿಲ್ವಲ್ರಿ ಅಲ್ವಾ. ನೀವು ಕುಡಿಯೋದೇ ಬೇಕಲ್ಲ, ಹಂಗೆ ನಟನೆ ಮಾಡ್ತಿರಲ್ಲ ನೀವು. ಎಷ್ಟು ವರ್ಷ ಆಯ್ತು ನಮ್ಮ ಮನೆಗೆ ಬಂದು ನೀವು ಕುಡ್ಕೊಂಬಂದಿದ್ರಿ ಯಾವಾಗಲೂ ಅಲ್ಲ ರೀ. ನೀವು ಕುಡಿದವರು ಕುಡ್ಕೊಂಬಂದಂಗೆ ಇರುತ್ತಲ್ಲ, ಅದಕ್ಕೆ ಹೇಳಿದ್ದು ನಾನು. ನೀವು ಗುರುಪ್ರಸಾದ್ ಬಂದಿದ್ದಲ್ವಾ ನಮ್ಮ ಮನೆಗೆ, ಒಂದು 6 ಅವರ್ಸ್ ಇದ್ರಿ ಜೊತೆಲಿ ಅನ್ಸುತ್ತೆ. ಹೌದು, ಆ ಪಿಕ್ಚರ್ ಯಾವ್ದು ಎದ್ದೇಳು ಮಂಜುನಾಥ್ ಆದ್ಮೇಲೆ ಬಂದಿದ್ದು ನೀವು. ಸೊ ಒಂದು ವಾತಾವರಣ, ನಗ್ನಾಗ್ತಾ ಇರೋ ವಾತಾವರಣ ಬೇಕು, ನಗ್ನಾಗ್ತಾ ಸಿನಿಮಾಗಳು ಬರಬೇಕು. ಸಿನಿಮಾಗೆ ಜನಕ್ಕೆ ನೀವು ಬನ್ನಿ ಬನ್ನಿ ಅಂತ ಕರೆಯೋದಲ್ಲ, ಸಿನಿಮಾನೇ ಕರಿಬೇಕು ನಮ್ಮನ್ನ ಒಳಗೆ. ನಾವು ಹೇಳೋದ್ರಿಂದ ಸಿನಿಮಾಗೆ ಬರ್ತಾರೆ, ನಾನು ಶಿವಣ್ಣ ಬಂದ ತಕ್ಷಣ ಜನ ಬಂದ್ಬಿಡ್ತಾರೆ ಅನ್ನೋದೆಲ್ಲ ಸುಳ್ಳು. ನಾವು ಬರೋದು ಪ್ರತಿ ಸಾರಿ ಯಾರು ಕರೆದ್ರು ಈ ಸಿನಿಮಾಗೆ ಹೆಂಗಾರ ಒಳ್ಳೇದಾಗಲಪ್ಪ, ಗೆಲ್ಲಿ ಅವ್ರು ಸಾಕು, ಗೆದ್ರೆ ನಮಗೆ ಖುಷಿ. ಪ್ರತಿಯೊಂದು ಸಿನಿಮಾನು ಇಂಡಸ್ಟ್ರಿಯಲ್ಲಿ ಗೆಲ್ಲಿ, ಬಟ್ ಸಿನಿಮಾಗೆ ಏನು ಬೇಕು ಅದಕ್ಕೆ ಸ್ವಲ್ಪ ಪ್ರಯತ್ನ ಪಡಬೇಕು. ಪ್ರತಿಯೊಬ್ಬರು ಸಿನಿಮಾ ಮಾಡಬೇಕಾಗಿರೋದು ಏನು, ನೀವು ಪಿಕ್ಚರ್ ರೆಡಿ ಆದಮೇಲೆ ಪ್ರೋಮೋಸ್ಗೆ ಇದಕ್ಕೆಲ್ಲ ಇಷ್ಟೊಂದು ಟೈಮ್ ತಗೋತಿರೋ, ಅದನ್ನು ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಸಮಯ ಕಳೀರಿ. ಪೇಪರಲ್ಲಿ ಬರೀರಿ ಕಥೆನ, ಎಷ್ಟು ಸರಿ ಬರೀತೀರಿ 100 ಸರಿ ಬರೀರಿ. ಅಲ್ಲಿ ಎಷ್ಟು ಪೇಪರ್ ಬೇಕಾದ್ರೆ ಅರ್ಧ ಬಿಸಾಕ್ರಿ, ನಿಮಗೆ ಖರ್ಚಾಗೋದಿಲ್ಲ. ಅಲ್ಲಿ ನೀವು ಕಾನ್ಫಿಡೆನ್ಸ್ ತುಂಬಿಕೊಂಡು ಒಂದು ಸ್ಕ್ರಿಪ್ಟ್ ತಗೊಂಡು ಮುಂದಕ್ಕೆ ಹೊರಟ್ರೆ ಆ ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ಅಲ್ಲಿ ಜಾಸ್ತಿ ಕೆಲಸ ಮಾಡಿರಿ, ಇಲ್ಲೆಲ್ಲ ಜಾಸ್ತಿ ಕೆಲಸ ಮಾಡಬೇಕಾಗಿರೋದು. ನಾವೆಲ್ಲ ಒಂದು ಕಾಲದಲ್ಲಿ ಸಿನಿಮಾ ಮಾಡಬೇಕಾದ್ರೆ ನಾವೆಲ್ಲೂ ಸಿನಿಮಾ ಬಗ್ಗೆ ಮಾತಾಡೇ ಇಲ್ಲ. ನಾವು ಸಿನಿಮಾ ಮಾಡ್ತಿದ್ವಿ, ರಿಲೀಸ್ ಮಾಡ್ತಿದ್ವಿ, ಅದು ಜನ ಬರೋರು ಅವ್ರು ನೋಡಿ ಅವ್ರು ಇಷ್ಟಪಟ್ಟು ಅದನ್ನ ಒತ್ಕೊಂಡು ಹೋಗೋರು. ಸೊ ಸಿನಿಮಾನ ಜನ ಒತ್ಕೊಂಡು ಹೋಗ್ಬೇಕು, ನಾವು ಕಷ್ಟಪಟ್ಟು ಪ್ರೀತಿಯಿಂದ ಮಾಡ್ಕೊಂಡು ತರಬೇಕು. ಚಂದನ್ ಶೆಟ್ಟಿ ಫಸ್ಟ್ ಸಿನಿಮಾ ಮಾಡಿದ್ರೆ ಅನ್ನೋದು ಗೊತ್ತೇ ಇರಲಿಲ್ಲ ನನಗೆ. ಟ್ರೈಲರ್ ನೋಡಿ ಆಮೇಲೆ ಇವ್ರು ಹೇಳೋದಿಲ್ಲ ಸರ್, ಫಸ್ಟ್ ಫುಲ್ ಫ್ಲೆಜ್ ಹೀರೋ ಮಾಡಿರೋದು ಇದೇ ಫಸ್ಟ್ ಸಿನಿಮಾ, ಬೇರೆ ಸಿನಿಮಾ ಎಲ್ಲ ಪಾತ್ರ ಮಾಡಿದ್ದೀನಿ ಅಂತಲ್ಲಿ ಹೇಳಿದ್ದೆವು ಅವ್ರಿಗೆ. ನೀವು ಆಲ್ ದ ಬೆಸ್ಟ್, ನಿಮಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್, ನಿಮಗೂ ಒಳ್ಳೇದಾಗಲಿ. ಅಪೂರ್ವ ನಮ್ಮ ಹುಡುಗಿನೇ, ನೀವು ಬರ್ತಿದ್ರು ಬನ್ನಿ, ಅದಕ್ಕೆ ಸಲಹೆಯಿಂದ ಬೈತೀನಿ ಬನ್ನಿ, ಪರವಾಗಿಲ್ಲ, ನನ್ನ ಪಕ್ಕದಲ್ಲಿ ನಿಂತ್ಕೊಂಡಿದ್ದೀನಿ.
ಅವಳು ಯಾವತ್ತ ಗ್ಲಾಮರ್ ಕಣೆ, ನಮ್ಮ ಹುಡುಗಿ ಅವಳು ಗ್ಲಾಮರ್ ಆಗಿದ್ದಕ್ಕೆ ರವಿಚಂದ್ರನ್ ಕಂಡು ಬಿಡೋದಲ್ವಾ. ಆಯ್ತು, ಥ್ಯಾಂಕ್ ಯು ಸೋ ಮಚ್ ರವಿ ಸರ್. ಶಿವ ಫಸ್ಟ್ ನವರಸನ್ ಅವಾಗಿದ್ದ ತುಂಬ ಪರಿಚಯ ನಮಗೆ. ಆಮೇಲೆ ಯಾವುದೇ ನಮ್ಮ ಸಮಾರಂಭ ಬಂದರೂ ಅವ್ರು ಎಷ್ಟು ಅಚ್ಚುಕಟ್ಟ ಮಾಡಿಕೊಡ್ತಾರೆ, ಫ್ರೆಂಡ್ಲಿಯಾಗಿ ಮಾಡಿಕೊಡ್ತಾರೆ. ಅದು ಯಾವತ್ತೂ ಮರೆಯೋಕ್ಕಾಗಲ್ಲ. ಅದೇ ಪ್ರೀತಿ, ಅದೇ ವಿಶ್ವಾಸ, ಅದೇನವರು ರವಿ ಸರ್ ಹೇಳ್ತಿದ್ರಲ್ಲ, ಯಾವತ್ತೂ ಅವ್ರು ಟೆನ್ಷನ್ ಮಾಡ್ಕೊಂಡು ನಾನು ನೋಡೇ ಇಲ್ಲ. ಯಾವಾಗ ಸಂತೋಷವಾಗಿರ್ತಾರೆ. ಇದೇ ರೀತಿ ಆ ನಗು ಅವ್ರ ಜೀವನದಲ್ಲಿ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ ಫಸ್ಟು. ನೆಕ್ಸ್ಟ್ ಚಂದನ್ ಶೆಟ್ಟಿ ನಮ್ಗೆ ತುಂಬ ಪರ್ಸ್ನಲಿ ಐ ಲೈಕ್ ಹಿಮ್ ವೆರಿ ಮಚ್. ಇವಾಗಂತ ಅವಾಗಿದ್ದ, ಯಾಕೆಂದರೆ ಟಗರು ಟೈಮ್ನಲ್ಲಿ ಒಂದು ಸಾಂಗ್ ಮಾಡಿದ್ರು ನನಗೋಸ್ಕರ. ಅದು ಇನ್ನೂ ಪಿಕ್ಚರ್ ಸ್ಟಾರ್ಟ್ ಆಗಿ ಒಂದು ಮಂತ್ ಏನೋ ಒಂದು ಸಾಂಗ್ ಮಾಡಿದ್ರು, ಅದು ನಾನು ಮರೆಯೋಕ್ಕೆ ಆಗಲ್ಲ. ಆಮೇಲೆ ನನಗೆ ಅವ್ರ ಆ್ಯಟಿಟ್ಯೂಡ್ ತುಂಬ ಇಷ್ಟ, ಸ್ಟೈಲ್ ಇಷ್ಟ, ಅವ್ರ ನೋಟ ಇಷ್ಟ. ಈಸ್ ಗಾಟ್ ಒಂದು ಲುಕ್ ಇದೆ, ಒಂದು ಅಬ್ಸಲ್ಯೂಟ್ಲಿ ಅವ್ರದ್ದೇ ಆದ ಒಂದು ಸ್ಟೈಲ್ ಇದೆ ಆ್ಯಂಡ್ ಅಮೇಝಿಂಗ್ ಅದು. ಆಮೇಲೆ ಅವ್ರ ಸಾಂಗ್ ತುಂಬ ಇಷ್ಟ ನಂಗೆ. ಯಾವುದು ಅವಳು ಹಾಕೊಂಡಿರೋ ಬಟ್ಟೆ ನನ್ನ ಬಟ್ಟೆ ಯಾರೋ ಮಗಳ ಕಾಣೆಗಳು ವೆಯ್ಟು ಚಿಟ್ಟೆ ಅಂತ, ಅದು ಯಾವಾಗಲೂ ನಾನು ಗುಡುತ್ತಾ ಇರ್ತೀನಿ, ಆಡ್ತಾ ಇರ್ತೀನಿ. ವಂಡರ್ಫುಲ್ ಸಿಂಗರ್, ವಂಡರ್ಫುಲ್ ಮ್ಯೂಸಿಕ್ ಆ್ಯಕ್ಟರ್. ಇವಾಗ ಹೀರೋ ಆಗಿ ಬರ್ತಾ ಇದ್ದು ನೋ ಡೌಟ್ ಅದರಲ್ಲೂ ಅವರು ಶೈನ್ ಆಗ್ತಾರೆ. ಯಾಕಂದರೆ ಆ ಒಂದು ಕಾಲ ಆಲ್ರೆಡಿ ಬಂದಿದೆ. ಒಂದು ರವಿ ಸರ್ ಹೇಳ್ದಂಗೆ ಅವ್ರ ಫಾದರ್ ಮಾತ್ರ ಆಶೀರ್ವಾದ ಇದೆ. ಆಮೇಲೆ ಚಿಕ್ಕ ವಯಸ್ಸಿಂದ ನೀವು ಮಾಡಿ ಅಂತ ಯಾವಾಗ ಮಕ್ಕಳು ತಂದೆ ತಾಯಿ ಹೇಳ್ತಾರೋ ಆಗ ಮಗ ಬಂದು ಮಾಡಿದಾಗ ಖಂಡಿತ ಅದು ಶೈನ್ ಆಗೇ ಆಗುತ್ತೆ. ಸೊ ಆಲ್ ದ ಬೆಸ್ಟ್ ಚಂದನ್, ಅಪೂರ್ವ, ಆಲ್ ದ ಬೆಸ್ಟ್. ಆ್ಯಂಡ್ ಈ ಸಿನಿಮಾ ಚೆನ್ನಾಗಾಗಲಿ ಎಲ್ರಿಗೂ. ಆ್ಯಂಡ್ ಇಡೀ ನಾಡಿಯವರಿದ್ದಾರೆ. ಆಮೇಲೆ ಕಿರಣ್ ಅವರು ಐ ಥಿಂಕ್ ಇದು ಚಂದ್ರ ಸರಿ ಅವ್ರು ಕ್ಯಾಮ್ರಾಮನ್ ಆಗಿದ್ರು. ದಾಸ್ 2.5 feet ಇದ್ದಾರೆ. ಅದೇ ಕೇಳಿದೆ, ಇನ್ನೂ ಕ್ಯಾಮ್ರಾ ಎಡ್ಸ್ತಾ ಇದೆ ಅಂತ ಕೇಳಿದೆ. ಯಾಕಂದರೆ ಅಷ್ಟು 120ನೇ ಸಿನಿಮಾ ಅಂತ ಇದು. 125 ಸಿನಿಮಾ ನಾನು ಮಾಡಬೇಕಂತ ಹೇಳಿದ್ದಾರೆ. ಆಯಿತು ದಾಸ್, ಮಾಡೋಣ 100%. ಆ್ಯಂಡ್ ಎಲ್ಲರಿಗೂ ಒಳ್ಳೇದಾಗಲಿ. ರಮೇಶ್ ರೆಡ್ಡಿ ಅವ್ರು ಬಂದಿದ್ದಾರೆ, ಸಂಜಯ್ ಗೌಡ್ರು ಬಂದಿದ್ದಾರೆ, ಎಲ್ರಿಗೂ ಒಳ್ಳೇದಾಗಲಿ. ಆಮೇಲೆ ಡ್ಯಾನ್ಸ್ ಇವ್ರು ನೋಡಿದ್ರು, ಇವ್ರು ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ಪಾಪ ನಾನು ಹೇಳ್ತೇನೆ, ನಾನು ಗುರು, ನಾನು ಕಾಣುತ್ತೆ ಅವರು ಇಲ್ಲ, ನಾನು ಹೆಂಗೆ ಅವರು ನಾನು ಇದಾಗ ಅವರು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ. ನಾವೆಲ್ಲ ಕೊರಿಯೋಗ್ರಾಫರ್ಸ್ ನೋಡಿ ಕಲಿತೀವಿ ಅಷ್ಟೇ. ನಾವೇನು ವಂಡರ್ಫುಲ್ ಟ್ರೈನ್ ಡ್ಯಾನ್ಸರ್ಸ್ ಅಲ್ಲ, ಸ್ವಲ್ಪ ಮಟ್ಟಿಗೆ ಮಾಡ್ತೀವಿ. ಬಟ್ ಅವ್ರು ಮಾಡಿದಾಗ ಒಂದು ಹೆವಿ ಸ್ಟೆಪ್ ಆದ್ರೂ ಅದನ್ನ ಕಲಿಬೇಕಂತ ಪ್ರಯತ್ನ ಪಡ್ತೀವಿ. ಬಟ್ ಅವ್ರನ್ನ ಕಲಿಯೋದ್ರೆ ನಾನು ಕಲಿಯೋಕ್ಕಾಗಲಾದ್ರೂ ಬಿಡಲ್ಲ. ಅವರು ಶಿವಣ್ಣ ಮಾಡಬೇಕು ಅನ್ನೋದೇ ಎಲ್ಲ ಕೊರಿಯೋಗ್ರಾಫರ್ಸ್ ಆಸೆ. ಸೊ ಇಷ್ಟು ಮಟ್ಟಿಗೆ ನಾನು ಏನೊಂದು ಡ್ಯಾನ್ಸ್ ಅಂತ ಅಂದ್ಕೊಂಡಿದ್ದೀನಿ, ಇಟ್ಸ್ ಬಿಕಾಸ್ ಆಫ್ ಮೈ ಕೊರಿಯೋಗ್ರಾಫರ್ ಅಷ್ಟೇ. ನಮ್ಮ ಗುರುಗಳು ಅವ್ರು ಟೀಚ್ ಮಾಡಿದ್ದು ಇದನ್ನು ನಾವು ಶ್ರದ್ಧೆಯಿಂದ ಪಾಲಿಸ್ತೀವಿ. ಸೊ ಸೂತ್ರಧಾರಿ May 9th ರಿಲೀಸ್ ಆಗ್ತಾ ಇದೆ. ಒಳ್ಳೇದಾಗಲಿ ಇಡೀ ಸೂತ್ರಧಾರಿ ಟೀಮ್ಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ ದಿ ಬೆಸ್ಟ್, ಗುಡ್ ಲಕ್. ನಾನು ಸಿನಿಮಾ ನೋಡ್ತೀನಿ, ಬಂದು 100%. ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ಶಿವಣ್ಣ ಹಾಗೂ ರವಿ ಸರ್ ಎಲ್ಲರೂ ಹೇಳಿದ್ರು ಕನ್ನಡ ಚಿತ್ರರಂಗದ ಇಬ್ಬರು ಸೂತ್ರಧಾರಿಗಳು ನೀವು ಅಂತ ಹೇಳಿ. ಹಾಗಾಗಿ ನಾವು ಜಗತ್ತಿನ ಸೂತ್ರಧಾರಿ ಅಂತ ಅನ್ಕೊಳ್ಳೋದು ನಮ್ಮ ಶ್ರೀಕೃಷ್ಣ ಪರಮಾತ್ಮನನ್ನ. ಶ್ರೀಕೃಷ್ಣ ಪರಮಾತ್ಮ ಅಂದ್ಕೊಳ್ಳೆ ಕೊಳಲು ನೆನಪಾಗುತ್ತೆ. ಇವತ್ತು ಸ್ಪೆಷಲ್ ಆಗಿ 2 ಕೊಳಲನ್ನ ಎಸ್, ಇದು ನವರಸನ್ ಅವರ ಕ್ರಿಯೇಟಿವ್ ಐಡಿಯಾ. ಆಕ್ಚುಲಿ ಇದು ರವಿ ಸರ್ ಸೂಟ್ ಆಗಿದೆ. ಅದನ್ನ ಕೊರಿಯೋಗ್ರಫಿ ಮಾಡ್ಕೊಳ್ಳಿ. ಅದಲ್ಲ ಅವ್ರು ಸರಿ, ರವಿ ಸರ್ ಕರೆಕ್ಟ್. ನಮ್ಮ ಕನ್ನಡ ಚಲನಚಿತ್ರರಂಗದ ಇಬ್ಬರು ಸೂತ್ರಧಾರಿಗಳು. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು ಟು ರವಿ ಸರ್ ಅಂಡ್ ಶಿವಣ್ಣ ಅವರಿಗೆ. ಥ್ಯಾಂಕ್ ಯು ಸೋ ಮಚ್ ಫ್ರಮ್ ದ ಹೋಲ್ ಟೀಮ್ ಆಫ್ ಸೂತ್ರಧಾರಿ. ಪ್ರೀತಿಯಿಂದ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಜೊತೆಯಾಗಿದ್ದಕ್ಕಾಗಿ ಇದೀಗ ಒಂದು ಬೊಕೆ ಕೊಟ್ಟು ಗೌರವಿಸಲಾಗ್ತಾ ಇದೆ. ಅಂಡ್ ನಮ್ಮ ಡಿಸ್ಟ್ರಿಬ್ಯೂಟರ್ ಜಗದೀಶ್ ಫಿಲ್ಮ್ಸ್ ನ ಜಗದೀಶ್ ಸರ್ ಕೂಡ ದಯವಿಟ್ಟು ಜಾಯಿನ್ ಆಗಬೇಕು. ರಮೇಶ್ ರೆಡ್ಡಿ ಸರ್ ದಯವಿಟ್ಟು ಜಾಯಿನ್ ಆಗಬೇಕು. ಸಂಜಯ್ ಸರ್ ಒಂದು ಗ್ರೂಪ್ ಫೋಟೋಗೆ ದಯವಿಟ್ಟು ಬರಬೇಕು ಎಲ್ರು ಅಂತ ವಿನಂತಿಸ್ತಾ ಇದ್ದೀನಿ. ದಾಸ್ ಸರ್ ದಯವಿಟ್ಟು ಬರಬೇಕು. ರಾಜೇಶ್ ಸರ್ ದಯವಿಟ್ಟು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ.
ಸೂತ್ರಧಾರಿ ಮೇ 9ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದೇ ರೀತಿಯಾಗಿರ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಚಿತ್ರತಂಡದ ಪರವಾಗಿ ರವಿ ಸರ್ ಹಾಗೂ ಶಿವಣ್ಣ ಅವರಿಗೆ ಪ್ರೀತಿಯ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ. ದಿಸ್ ಇಸ್ ಸೋ